ನಮ್ಮ ಮನೆಯಲ್ಲಿ 2 ವಿಧಾನವಾಗಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಇದು ಮೊದಲು ನಮ್ಮ ತಾಯಿ ಮನೆ ಕಡೆಯ ಸಂಪ್ರದಾಯದ ಪ್ರಕಾರ ಸೂರ್ಯ ದೇವನಿಗೆ ಹಾಗೆ ತುಳಸಿ ಮಾತೆಗೆ ಭೂದೇವಿಗೆ ಪೂಜೆ ಮಾಡಿಕೊಂಡು ಆಮೇಲೆ ಪೊಂಗಲ್ ಅಂತೇಳಿ ಜೋರಾಗಿ ಕೂಗ್ತೀವಿ. ಆಮೇಲೆ ಗೋಮಾತೆಗೆ ಪ್ರಸಾದ ಕೊಡ್ತೀವಿ. ಗೋಮಾತೆ ಪ್ರಸಾದ ತಿಂದಮೇಲೆ ನಾವು ಪ್ರಸಾದ ತಿನ್ನೋದು. ಹಾಗಾಗಿ ನನ್ನ ಮಕ್ಕಳು ಹಸುನ ತುಂಬ ದೂರದಿಂದ ಕರ್ಕೊಂಡು ಬಂದರು. ಆಮೇಲೆ ಗೋಮಾತೆಗೆ ಪೂಜೆ ಎಲ್ಲ ಮಾಡಿ ಪ್ರಸಾದ ಕೊಟ್ಟು ಆಶೀರ್ವಾದ ಎಲ್ಲ ತಗೊಂಡ್ವಿ. ಗೋಮಾತೆನೂ ತುಂಬ ಖುಷಿಯಿಂದ ಪ್ರಸಾದನ ಸ್ವೀಕರಣೆ ಮಾಡಿದ್ರು. ಆಮೇಲೆ ಮನೆಯಲ್ಲಿ ಅಮ್ಮ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅಗರಬತ್ತಿ ಹಚ್ಚಿ ಕರ್ಪೂರ ಎಲ್ಲ ಬೆಳಗಿ ದೇವ್ರ ಹತ್ರ ಆಶೀರ್ವಾದ ತಗೊಂಡ್ವಿ. ಹಾಗೆ ನಾವೆಲ್ಲರೂ ಆರತಿ ತಗೊಂಡ್ವಿ. ನಮ್ಮ ಮನೆಯವರು ಆರತಿ ತಗೊಂಡು ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕ್ಯಾಮ್ರಾಗೂ ಆರತಿ ತೋರಿಸ್ತಾ ಇದ್ದಾರೆ. ನೀವೆಲ್ಲರೂ ಆರತಿ ತಗೊಳ್ಳಿ, ದೇವರು ನಿಮಗೂ ಒಳ್ಳೇದು ಮಾಡಲಿ. ನೈವೇದ್ಯಕ್ಕೆ ಪೊಂಗಲ್ಲು ಮತ್ತು ವಡೆ, ಎಳ್ಳು ಬೆಲ್ಲ ಎಲ್ಲ ಮಾಡಿದ್ವಿ. ಎಲ್ಲ ಪೂಜೆ ಮುಗಿಸ್ಕೊಂಡು ನಾವೆಲ್ಲ ತಿನ್ಕೊಂಡು ತಾಯಿ ಮನೆಯ ಸಂಪ್ರದಾಯದ ಪ್ರಕಾರ ಪೊಂಗಲ್ ಹಬ್ಬನ ಮುಗಿಸ್ಕೊಂಡು ಗಂಡನ ಮನೆ ಸಂಕ್ರಾಂತಿ ಹಬ್ಬದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದರೆ ಪುರಿ ಅವಲಕ್ಕಿಗೆ ಮೊಸರು ಸಕ್ಕರೆ ಹಾಕಿಬಿಟ್ಟು ಅದಕ್ಕೆ ಆಲೂಗೆಡ್ಡೆ ಹೂಕೋಸು ಎಲ್ಲ ಮಿಕ್ಸ್ ಮಾಡಿ ಒಳ್ಳೆ ಖಾರ ಪಲ್ಯ ಮಾಡಿ ಸಿಹಿ ಮತ್ತು ಖಾರ ಕಾಂಬಿನೇಷನ್ ಮಾಡ್ಕೊಂಡು ತಿಂತಾರೆ. ಅವ್ರವ್ರ ಕಡೆ ಇದೇ ಥರ ಆಚರಣೆ ಮಾಡೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.